ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಉದ್ಯದಾದಿತ್ಯ ಸಂಕಾಶಂ ಪೀತವಾಸ ಸಮಚ್ಯುತಂ ಶಂಖಚಕ್ರ ಗದಾಪಾಣಿಂ ಧ್ಯಾಯೇತ ಲಕ್ಷ್ಮೀಪತಿಂ ಹರಿಂ. ಓಂ ಶ್ರೀ ನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 26ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ವಾರ ಬುಧವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ, ರಾಶಿಫಲ ಏನೆಲ್ಲ ಇದೆ, ಜೊತೆಯಲ್ಲಿ ಖಗೋಳದ ಸ್ಥಿತಿಯಲ್ಲಿ ಏನು ಫಲಗಳು ನೋಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯಾಗಿರತಕ್ಕಂಥದ್ದು ವಾರ ಬುಧವಾರವಾಗಿದೆ. ಈ ದಿವಸ ನಕ್ಷತ್ರವನ್ನು ನಾವು ನೋಡುವಾಗ ಶ್ರವಣ ನಕ್ಷತ್ರ ಇದೆ, ಸೌಭಾಗ್ಯ ನಾಮ ಯೋಗ ಇದೆ, ತೈತಲ ಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆ ಏನು ಹಾಗಿದ್ರೆ, ಋಗುಪಾಕರ್ಮ ಅಂತ ಬರೆದಿದ್ದಾರೆ. ಅಂದರೆ ಋಗ್ವೇದಗಳಿಗೆ ಉಪಾಕರ್ಮ ಇವತ್ತಿನ ದಿವಸ. ಜೊತೆಯಲ್ಲಿ ಅನಧ್ಯಯನ ಚತುಷ್ಟಯ, ಇಂದಿನಿಂದ ಆರಂಭಿಸಿ 4 ದಿವಸದವರೆಗೆ ಅಧ್ಯಯನಕ್ಕೆ ಆಸ್ಪದ ಇಲ್ಲದ ದಿವಸವಾಗಿರತಕ್ಕಂತಹದ್ದು. ಪಾಠಶಾಲೆಗಳಿಗೆ ರಜೆಯನ್ನು ಕೊಡುವಂತಹ ಸಮಯವಾಗಿದೆ. ಹೀಗಿರುವಾಗ ಇವತ್ತಿನ ಖಗೋಳದಲ್ಲಿಯ ಸ್ಥಿತಿಯನ್ನು ನಾವು ನೋಡುವಾಗ ಮೇಷ ಮತ್ತು ವೃಷಭ ರಾಶಿ ಶೂನ್ಯ ರಾಶಿ, ಮಿಥುನ ರಾಶಿಯಲ್ಲಿ ಕುಜನಿದ್ದಾನೆ, ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾನೆ, ಹಂಸಯೋಗದಲ್ಲಿ ಉಚ್ಚನಾಗಿದ್ದಾನೆ, ಸಿಂಹರಾಶಿಯಲ್ಲಿ ರವಿ ಕೇತು ಬುಧರ ಯುತಿ, ಕನ್ಯಾ ರಾಶಿಯಲ್ಲಿ ಶುಕ್ರನಿದ್ದಾನೆ, ತುಲಾ ಶೂನ್ಯ, ವೃಶ್ಚಿಕ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ, ಧನು ಶೂನ್ಯ, ಮಕರ ರಾಶಿಯಲ್ಲಿ ಚಂದ್ರನಿದ್ದಾನೆ ಶ್ರವಣ ನಕ್ಷತ್ರದಲ್ಲಿ ಇವತ್ತಿನ ದಿವಸ, ಕುಂಭರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ ಇರತಕ್ಕಂಥದ್ದು ಇವತ್ತಿನ ದಿವಸದ ಗ್ರಹಸ್ಥಿತಿಯಾಗಿರತಕ್ಕಂಥದ್ದು. ಇಂತಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ನೋಡೋಣ. ಮೇಷಾದಿ 12 ರಾಶಿಗಳ ಫಲಗಳನ್ನು ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜ ತೃತೀಯ ಭಾವದಲ್ಲಿದ್ದಾನೆ. 3ನೇ ಭಾವ ಅಂದರೆ ನಿಮಗೆ ಗೊತ್ತು, ವಿಕ್ರಮ ಭಾವ ಅಂತ ಹೆಸರು ಅದಕ್ಕೆ. ಸಹೋದರರ ಚಿಂತನೆ ಮಾಡುವಂತಹದ್ದು, ಸಹೋದರರ ಪರಾಕ್ರಮವನ್ನು ಚಿಂತನೆ ಮಾಡುವಂತಹದ್ದು, ಸಹೋದರಿಯರ ವಿಶೇಷತೆ ಏನು ಹೇಳುವಂತಹದ್ದನ್ನು ಚಿಂತನೆ ಮಾಡುವಂತಹ ಭಾವ 3ನೇ ಭಾವ. ಅಲ್ಲಿ ಕುಜ ನಿಂತ್ಕೊಂಡಿದ್ದಾನೆ. ತೃತೀಯಾಧಿಪತಿ ಪಂಚಮ ಸ್ಥಾನದಲ್ಲಿ, ನಿಪುಣ ಯೋಗದಲ್ಲಿ. ಅಂದರೆ ಏನು, ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೀವು ಹೇಳಿದ ಮಾತನ್ನು ಕೇಳುವ ಸ್ಥಿತಿಯಲ್ಲಿದ್ದಾರೆ. ಸದ್ಯಕ್ಕೆ ನೀವು ಏನು ಹೇಳ್ತೀರೋ ಅದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಅವರ ಒಪ್ಪಿಗೆಯನ್ನು ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಸುಸಂದರ್ಭ ಮೇಷರಾಶಿಯವರಿಗೆ. ಲಾಭಭಾವದಲ್ಲಿ ರಾಹು ಇದ್ದದ್ದರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತೊಂದರೆ, ಕೆಲವರಿಗೆ ನಾಗ ಸಂಬಂಧವಾದಂತಹ ದೋಷ. ಕರ್ಮಭಾವದಲ್ಲಿ ಸುಖಾಧಿಪತಿ ಇದ್ದದ್ದರಿಂದ ಒಳ್ಳೆಯ ಶ್ರದ್ಧಾಭಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಯಶಸ್ಸನ್ನು ಕಾಣುವಂಥ ಒಂದು ಸುಯೋಗದ ಸಂದರ್ಭ ಇದೆ ಇವತ್ತಿನ ದಿವಸ ಮೇಷರಾಶಿಯವರಿಗೆ. 7.5 ನಡೀತಾ ಇದೆ, ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದೀರಿ. ಪರಿಹಾರಕ್ಕೆ ಶನಿ ಶಾಂತಿ ಅಗತ್ಯ. ಸುಬ್ರಹ್ಮಣ್ಯ ದೇವರ ಕೃಪಾ ಕಟಾಕ್ಷದಿಂದ ಎಲ್ಲ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹದ್ದು. 3, 9 ಈ 2 ಸಂಖ್ಯೆಗಳು ನಿಮಗೆ ಹಿತವನ್ನು ತರುವಂತಹದ್ದು. ಕೇಸರಿ ಬಣ್ಣ, ಹಳದಿ ಬಣ್ಣ ಮತ್ತು ಕೆಂಪು ಬಣ್ಣ ಇವೆಲ್ಲ ನಿಮಗೆ ಇಂದಿನ ದಿವಸ ಯಶಸ್ಸನ್ನು ಕೊಡುವಂತಹದ್ದು. ಜೊತೆಯಲ್ಲಿ ನೀವು ಹವಳವನ್ನು ಧಾರಣೆ ಮಾಡಿದಾಗ, ಹವಳವನ್ನು ನೀವು ಇಟ್ಟುಕೊಂಡಾಗ, ಹವಳದ ಸರವನ್ನು ಹಾಕಿಕೊಂಡಾಗ ಅಥವಾ ಪೆಂಡೆಂಟ್ ಹಾಕಿಕೊಂಡಾಗ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಪಂಚಮ ರಾಶಿಯಲ್ಲಿದ್ದಾನೆ, ನೀಚ ಸ್ಥಾನದಲ್ಲಿ. ಒಳ್ಳೊಳ್ಳೆಯ ಬಟ್ಟೆಯನ್ನು ಹಾಕಿಕೊಳ್ಳಿಕ್ಕೆ ಮನಸ್ಸು ಬರೋದಿಲ್ಲ. ಎಲ್ಲಿ ದೃಷ್ಟಿ ಬಿದ್ದು ಹೋಗ್ತದೆಯೋ ಹೇಳುವಂತಹ ಒಂದು ಯೋಚನೆ ನಿಮಗೆ. ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಂಡಾಗೆಲ್ಲ ನಿಮಗೆ ದೃಷ್ಟಿ ಬಿದ್ದಿರ್ತದೆ, ಬಿದ್ದ ಅನುಭವ ಆಗಿರ್ತದೆ. ಕಾರಣ ಯಾಕೆ? ಶುಕ್ರನ ಮೇಲೆ ಶನಿಯ ದೃಷ್ಟಿ ಇದೆ, ಅಂಗಾರಕನ ದೃಷ್ಟಿ ಇದೆ. ಆದ್ದರಿಂದಲೇ ಆ ರೀತಿಯಲ್ಲಿ ಆಗುವಂತಹದ್ದು. ದೃಷ್ಟಿ ದೋಷದಿಂದ ಬಳಲಿ ಬೆಂಡಾಗಿ ಹೋಗುವಂತಹ ಸಾಧ್ಯತೆ ವೃಷಭ ರಾಶಿಯವರು. ಸುಖಾಧಿಪತಿ ಸುಖಸ್ಥಾನದಲ್ಲಿ ಇದ್ದದ್ದರಿಂದ ಸುಖವೃದ್ಧಿ, ಚೈತನ್ಯಶೀಲರಾಗಿರ್ತೀರಿ. ವ್ಯವಹಾರಗಳನ್ನು ಸರಳ ಮಾಡಿಕೊಳ್ಳಬೇಕು ಅನ್ನುವಂತಹ ಹೋರಾಟ. ಲಾಭಭಾವದಲ್ಲಿರ್ತಕ್ಕಂತಹ ಶನಿಯ ದೃಷ್ಟಿ ಇದ್ದದ್ದರಿಂದ ಹಣಕಾಸಿನ ವಿಚಾರದಲ್ಲಿ ತೊಂದರೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಲಕ್ಷ್ಮೀ ಕಮಲವಾಸಿನಿಯಾದಂತಹ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಬೇಕು. ಕೊಲ್ಲಾಪುರ ಮಹಾಲಕ್ಷ್ಮಿಯೋ ಅಥವಾ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ವೃಷಭ ರಾಶಿಯವರಿಗೆ.
ಆದರೆ ಧನಸ್ಥಾನದಲ್ಲಿ ಕುಜ ಇದ್ದದ್ದರಿಂದ ಅಲ್ಲಿಯೂ ಸ್ವಲ್ಪ ತೊಡಕೆ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಷ್ಟಜೀವಿಗಳು, ಕ್ಲೇಶವನ್ನು ಅನುಭವಿಸ್ತಾ ಇದ್ದೀರಿ. ಇನ್ನೂ ಸಹಿತವಾಗಿ ಕ್ಲೇಶಗಳು ಇದ್ದಾವೆ. ಶನಿ ದೃಷ್ಟಿ ಇದ್ದದ್ದರಿಂದ ತುಂಬ ಜಾಗ್ರತೆ ಬೇಕು. ಅನ್ನಪೂರ್ಣೇಶ್ವರಿ ಅನುಗ್ರಹ ಪಡ್ಕೊಳ್ಳಿ. ಸುಬ್ರಹ್ಮಣ್ಯನನ್ನು ಮರೆಯಬೇಡಿ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. 6 ಮತ್ತು 5 ನಿಮಗೆ ಹಿತವನ್ನು ಕೊಡುವಂತಹ ಸಂಖ್ಯೆಯಾಗಿದೆ, ಉಪಯೋಗಿಸ್ಕೊಳ್ಳಿ. ಜರ್ಕಾನ್ ಅರ್ಥಾತ್ ವಜ್ರಕ್ಕೆ ಸಮಾನವಾದಂತಹ ಶಕ್ತಿ ಇರತಕ್ಕಂತಹದ್ದು ಜರ್ಕಾನ್. ಈ ಸಂದರ್ಭದಲ್ಲಿ ಅದನ್ನು ಧಾರಣೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ತೃತೀಯ ಭಾವದಲ್ಲಿ ನಿಪುಣ ಯೋಗದಲ್ಲಿ ನಿಂತುಕೊಂಡಿದ್ದಾನೆ. ಬುಧಾದಿತ್ಯ ಯೋಗ ಚೈತನ್ಯವನ್ನು ಕೊಡುವಂತಹದ್ದು. ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ ಹತ್ತಿಕ್ಕುತ್ತಾನೆ. ನಿಮ್ಮನ್ನು ಮೇಲೆ ಹೇಳಲಿಕ್ಕೆ ಬಿಡೋದಿಲ್ಲ. ಮುಂದುವರಿದು ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಅಡ್ಡಿ ಆತಂಕಗಳು, ತುಂಬ ವಿಘ್ನಗಳು ಬರ್ತದೆ ನಿಮಗೆ. ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗಲಿ ವಿಘ್ನ. ಆರೋಗ್ಯದ ವಿಚಾರದಲ್ಲೂ ಸಾಕಷ್ಟು ತೊಂದರೆಗಳು, ಔಷಧೋಪಚಾರಗಳು ಸರಿಯಾಗಿ ತಾಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಕುಜ ಶತತನು ಶರೀರವನ್ನು ಜರ್ಜರಿತ ಮಾಡ್ತಾನೆ. ಆದ್ದರಿಂದಲೇ ತುಂಬ ಹುಷಾರಾಗಿರಿ. ಆರೋಗ್ಯದ ಕಡೆ ಜೋಪಾನ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಜೊತೆಯಲ್ಲಿ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು, ಆಗ್ನೇಯ ದಿಕ್ಕು ಇವೆಲ್ಲ ನಿಮಗೆ ಹಿತವಾಗಿರತಕ್ಕಂಥದ್ದು. ಹಸಿರು ಬಣ್ಣದ ವಸ್ತ್ರ, ಹಸಿರು ಪಚ್ಚೆ ಧಾರಣೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ 7ನೇ ಭಾವದಲ್ಲಿ ನಿಂತು ನೋಡ್ತಾ ಇದ್ದಾನೆ. ಶ್ರವಣ ನಕ್ಷತ್ರದಲ್ಲಿದ್ದಾನೆ. ಶ್ರೀಮಂತ ನಕ್ಷತ್ರ. ಶ್ರೀಮಂತರಾಗುವಂತಹ ಯೋಗ. ಹೊಸ ಹೊಸ ವಸ್ತುಗಳ ಖರೀದಿ ಮಾಡ್ತೀರಿ, ಹೊಸತನವನ್ನು ನೋಡ್ತೀರಿ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇಷ್ಟು ದಿವಸ ಮಂಪರು ಮಾಡಿದ್ದೆಲ್ಲವೂ ಸಹಿತವಾಗಿ ಬೆಳಕಿಗೆ ಬರಲಿಲ್ಲ. ಸಾಕಷ್ಟು ದುಡಿದಿದ್ದೀರಿ, ಕ್ಲೇಶವನ್ನು ಅನುಭವಿಸಿದ್ದೀರಿ. ಆದರೂ ಸಹಿತವಾಗಿ ಬೆಳಕಿಗೆ ಬರದೆ ಪರಿತಪಿಸಿದಿರಿ. ಆದರೆ ಇಂದು ಮಾತ್ರ ಹಾಗಲ್ಲ. ಪರಿತಪಿಸುವಂತಹ ಕೆಲಸ ಇಲ್ಲ. ಬೆಳೆದು ನಿಲ್ಲುವ ಯೋಗ, ಬೆಳಕನ್ನು ಕಾಣುವ ಯೋಗ, ಕೆಲವರ ಜೀವನದಲ್ಲಿ ಬೆಳಕನ್ನು ಮೂಡಿಸುವಂತಹ ಯೋಗ ಇದು ಇರತಕ್ಕಂತಹದ್ದು ಕರ್ಕಾಟಕ ರಾಶಿಯವರಿಗೆ. ನಿಮ್ಮ ರಾಶಿಯಲ್ಲೇ ಗುರು ಹಂಸಯೋಗದಲ್ಲಿ ಉಚ್ಚನಾಗಿದ್ದರಿಂದ ದೋಷ ನಿವಾರಣೆಗೆ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳಿ. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಮತ್ತು 2. ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು ಆಗಿ ಬರುತ್ತದೆ. ಮುತ್ತನ್ನು ಧಾರಣೆ ಮಾಡುವುದರಿಂದ, ಮುತ್ತಿನ ಸರವನ್ನು ಹಾಕಿಕೊಳ್ಳುವುದರಿಂದ ಅಥವಾ ಮುತ್ತಿನ ಪೆಂಡೆಂಟ್ ಅನ್ನು ಹಾಕಿಕೊಳ್ಳುವುದರಿಂದ, ಸುಮಂಗಲಿಯರು ಮುತ್ತಿನ ಮೂಗುತಿಯನ್ನು ಧರಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ರೋಗ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲದರ್ಶನದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ಕೇತು ಇದ್ದಾರೆ. ಪರಸ್ಪರ ವೈರಿಗಳು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಕಿದ್ರೂ ಸಹಿತವಾಗಿ ನಮ್ಮ ಮೂಡ್ ಚೆನ್ನಾಗಿರಬೇಕು. ಆ ಮೂಡನ್ನು ಆಫ್ ಮಾಡುವವನು ಯಾರು ಅಂದರೆ ಕೇತು. ಪ್ರಕಾಶಮಾನವಾದಂತಹ ನಿಮ್ಮ ಜೀವನಕ್ಕೆ ತೊಂದರೆಯನ್ನು ಕೊಡ್ತಾನೆ. ನೀವು ಬೆಳೀತಾ ಇದ್ದೀರಿ ದಿವಸದಿಂದ ದಿವಸಕ್ಕೆ ಅಂದರೆ ಅದಕ್ಕೆ ಬ್ರೇಕ್ ಹಾಕ್ತಾನೆ. ಕೇತುವಿನ ಜೊತೆಯಲ್ಲಿ ರವಿ ಇದ್ದದ್ದರಿಂದ, ಯಾಕೆಂದರೆ ಕೇತು ಇದ್ದು ಬಹಳ ಕಾಲ ಆಯಿತು. ಆದರೆ ರವಿಯ ಮನೆ ಇದು. ಸಪ್ತಮದಲ್ಲಿ ರಾಹು ನಿಂತು ನೋಡ್ತಾ ಇದ್ದದ್ದರಿಂದ ಸರ್ಪದೋಷ. ಆಗಾಗ ಕಾಣುವ ಸಾಧ್ಯತೆ, ಆಗಾಗ ಕಾಡುವ ಸಾಧ್ಯತೆ ಇರತಕ್ಕಂಥದ್ದಿದೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಉಂಟಾಗ್ತದೆ, ಮನಸ್ಸಿಗೆ ಕ್ಷೋಭೆ ಉಂಟಾಗ್ತದೆ, ವ್ಯವಹಾರಗಳು ಸರಿಯಾಗಿ ನಡೆಯದೆ ಪರಿತಪಿಸಬೇಕಾಗ್ತದೆ. ಪರಿಹಾರಕ್ಕೆ ಏನು ಅಂತ ಹುಡುಕ್ತಾ ಇರ್ತೀರಿ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಸೂರ್ಯನಾರಾಯಣನ ಉಪಾಸನೆ ಅಥವಾ ಮೃತ್ಯುಂಜಯನ ಸೇವೆ, ರೂಬಿ ಧಾರಣೆ, ಮಾಣಿಕ್ಯ, ರೂಬಿಗೆ ಮತ್ತೊಂದು ಹೆಸರು ಮಾಣಿಕ್ಯ, ಮಾಣಿಕ್ಯ ಧಾರಣೆ, ಹಾಗೂ ದಕ್ಷಿಣ ದಿಕ್ಕು ಪೂರ್ವ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ. 1 ನಿಮ್ಮ ಸಂಖ್ಯೆ 1, 2, 3 ಇವೆಲ್ಲ ಬಳಸ್ಕೊಳ್ಬೋದು, ಶುಭವಾಗ್ತದೆ ಸಿಂಹರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಭಾಗ್ಯಾಧಿಪತಿಯಂತಹ ಶುಕ್ರ ಇದ್ದಾನೆ. ಭಾಗ್ಯ ವೃದ್ಧಿ, ಧನ ವೃದ್ಧಿ, ಸಂಪತ್ತು ವೃದ್ಧಿ. ಕಾರಣ ಧನಾಧಿಪತಿಯೂ ಅವನೇ ನಿಮ್ಮ ರಾಶಿಯಲ್ಲಿ. ಹಾಗಂತ ನಿಮ್ಮ ರಾಶಿ ನೀಚ ರಾಶಿ ಅವನಿಗೆ. ನಿಮ್ಮ ಉಚ್ಚ ರಾಶಿಯಲ್ಲಿ ಶನಿ ಮಹಾತ್ಮ ಕುಳಿತಿದ್ದಾನೆ, ಪೂರ್ಣ ದೃಷ್ಟಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾನೆ. ಹೀಗಿರುವಾಗ ಕೈಗೆ ಬಂದ ತುತ್ತು ಬಾಯಿಗಿಲ್ಲ, ಬಾಯಿಗೆ ಬಂದ ತುತ್ತು ಸಹಿತವಾಗಿ ಗಂಟಲಲ್ಲಿ ಇಳಿಯೋದಿಲ್ಲ. ಹಲವಾರು ಸಮಸ್ಯೆಗಳು ಉದ್ಭವವಾಗುತ್ತದೆ, ಮಾನಸಿಕವಾದಂತಹ ಕ್ಷೋಭೆ ಉಂಟಾಗ್ತದೆ, ವ್ಯವಹಾರಗಳು ಸರಿಯಾಗಿ ನಡೆಯದೆ ದೈವಿ ಕಾರ್ಯದಲ್ಲೂ ಸಹಿತವಾಗಿ ಶ್ರದ್ಧೆ ಇರುವುದಿಲ್ಲ. ಪರಿಹಾರಕ್ಕೆ ನಿಮಗೆ ಬೇಕಾಗಿರತಕ್ಕಂತಹದ್ದು ಅನ್ನಪೂರ್ಣೇಶ್ವರಿಯ ಸೇವೆ. ಶುಕ್ರನಿಗೆ ಅನ್ನಪೂರ್ಣೇಶ್ವರಿ ಜೊತೆಯಲ್ಲಿ ನಾರಾಯಣನ ಉಪಾಸನೆ ಮಾಡಿಕೊಳ್ಳುವುದರಿಂದ ಅಥವಾ ಮಹಾನಾರಾಯಣ ಉಪನಿಷತ್ತನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕು ಪಶ್ಚಿಮ ದಿಕ್ಕಿನ ವ್ಯವಹಾರಗಳು ನಿಮಗೆ ಸಿದ್ಧಿಸ್ತದೆ.
ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ವ್ಯಯಸ್ಥಾನದಲ್ಲಿ, ವ್ಯಯ ಅಂದರೆ ನಷ್ಟ, ವ್ಯಯ ಅಂದರೆ ಕಷ್ಟ, ವ್ಯಯ ಅಂದರೆ ದುಃಖ, ಇವೆಲ್ಲ ನಿಮಗೆ ಕಂಡುಬರುವಂತಹದ್ದು. ಜೀವನದ ಬಗ್ಗೆನೇ ಒಂದು ರೀತಿಯಂತಹ ಜಿಗುಪ್ಸೆ. ಕಾರಣ, ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದರೂ ಲಾಭ ಇಲ್ಲ, ನಮ್ಮ ಪರಿಸ್ಥಿತಿ ಕೆಟ್ಟೋಗಿದೆ ಅಂತ ಹೇಳ್ತೀರಿ, ನಮಗೆ ಅನುಕೂಲ ಇಲ್ಲ ಅಂತ ಹೇಳ್ತೀರಿ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕು. ದೇವರು ಕೊಟ್ಟು ನೋಡ್ತಾನೆ, ತಗೊಂಡು ನೋಡ್ತಾನೆ. ಈಗ ಕೊಡುವ ಕಾಲ ಅಲ್ಲ, ತೆಗೆದುಕೊಳ್ಳುವ ಕಾಲ. ಅದರಿಂದ ತುಂಬ ಹುಷಾರು, ತುಂಬ ಜಾಗ್ರತೆ. ನೋಡಿ, ನಿಮ್ಮ ರಾಶಿಯಿಂದ ಸುಖಸ್ಥಾನದಲ್ಲಿ ಚಂದ್ರ, ಕರ್ಮಾಧಿಪತಿ ಅವನು. ಕರ್ಮವನ್ನು ಸರಿಯಾಗಿ ಮಾಡಿದಾಗ ನಿಮಗೆ ಸುಖ ಪ್ರಾಪ್ತಿ. ಉದ್ಯೋಗವನ್ನು ಸರಿಯಾದ ಕ್ರಮದಲ್ಲಿ ನೀವು ಮಾಡಿದಾಗ ನಿಮಗೆ ಸಂಬಳ ಜಾಸ್ತಿ. ವ್ಯಾಪಾರವನ್ನು ನಿಷ್ಠೆಯಲ್ಲಿ ಮಾಡಿದಾಗ ಧನ ಪ್ರಾಪ್ತಿ. ಇಲ್ಲದಿದ್ದಲ್ಲಿ ನಿಮ್ಮನ್ನು ಹತ್ತಿಕ್ಕುವ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ, 9ರಲ್ಲಿ ಧನಾಧಿಪತಿ ಕುಜ. ಆದ್ದರಿಂದಲೇ ನೀವು ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು, ಹೊರನಾಡಿಗೆ ಹೋಗಿ ನಿಮ್ಮ ತೂಕದಷ್ಟು ಅಕ್ಕಿಯನ್ನು ಅಲ್ಲಿ ಸಮರ್ಪಣೆ ಮಾಡುವುದರಿಂದ. ಒಮ್ಮೆ ಆಗದೇ ಹೋದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ, ಮತ್ತೊಮ್ಮೆ ಕೊಡ್ತೇನೆ ಅಂತ, ಅನುಕೂಲ ಆದ ಮೇಲೆ ಕೊಡ್ತೇನೆ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಇದು ಅನುಕೂಲವಾಗುವಂತಹ ಲಕ್ಷಣಗಳು ಕಂಡುಬರ್ತದೆ. ಕುಟುಂಬ ಸ್ಥಿತಿಯಲ್ಲೂ ಸಹಿತವಾಗಿ ಅಭಿವೃದ್ಧಿಯಾಗುವಂತಹ ಲಕ್ಷಣ. ಮಾನಸಿಕ ಕೊರತೆ ನಿವಾರಣೆಯಾಗುವಂತಹ ಸಾಧ್ಯತೆ ಇದೆ ತುಲಾರಾಶಿಯವರಿಗೆ. ತುಲಾರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳೆ ಬಣ್ಣದ ವಸ್ತುಗಳು ನಿಮಗೆ ಹಿತವಾಗಿರ್ತದೆ. ಉತ್ತರ ದಿಕ್ಕಿನ ವ್ಯವಹಾರ, ಪಶ್ಚಿಮ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ. ಜೊತೆಯಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ವಿಶೇಷವಾಗಿ ಮಾಡಿದಾಗ ಫಲಪ್ರಾಪ್ತಿ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ, 8ನೇ ಮನೆಯಲ್ಲಿ. 8ನೇ ಮನೆಯಲ್ಲಿ ಕುಜ ನಿಂತುಕೊಂಡ ಅಂದರೆ ಏನು? ಗಂಟು ಕೊಡ್ತಾನೆ ಅಂತಲ್ಲ, ಗಂಟು ಹಾಕ್ತಾನೆ, ಅಥವಾ ಗಂಟು ಹಾಕಿದ ಜಾಗಕ್ಕೆ ತೊಂದರೆಯನ್ನು ಕೊಡ್ತಾನೆ. ಈ ಹೆಣ್ಣು ಮಕ್ಕಳಿಗೆ ಸಾಧಾರಣವಾಗಿ ಮಾಂಗಲ್ಯವನ್ನು ಕಟ್ಟೋದು ನಿಮಗೆ ಗೊತ್ತಲ್ಲ, ಗಂಟು ಹಾಕಿ ಕಟ್ಟೋದು. 3 ಗಂಟು ಹಾಕ್ತಾರೆ. ಆ ಗಂಟನ್ನೇ ಸಡಿಲಿಸುವಂತಹ ಶಕ್ತಿ ಇರತಕ್ಕಂತಹದ್ದು ಯಾರಿಗೆ ಗೊತ್ತಾ? ಕುಜನಿಗೆ. 8ನೇ ಮನೆಯಲ್ಲಿರುವಂತಹ ಕುಜ ಅಷ್ಟಮ ಅಂಗಾರಕ ದೋಷ, ಮಹಾಬಲಿಷ್ಠವಾಗಿರ್ತಕ್ಕಂಥದ್ದು. 100ಕ್ಕೆ 100 ದೋಷವನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಅಷ್ಟಮಂಗಾರಕ ಇದ್ದದ್ದರಿಂದ ಸೌಭಾಗ್ಯವತಿಯರಿಗೆ ತೊಂದರೆ ಆಗುವಂತಹ ಲಕ್ಷಣ ಇವತ್ತಿನ ದಿವಸ. ಮನೆಯಿಂದ ಹೊರಗಡೆ ಹೋಗುವಾಗ ತುಂಬ ಜಾಗ್ರತೆ ವಹಿಸಿ. ಅವಮಾನದಿಂದ ತಲೆ ತಗ್ಗಿಸುವಂತಹ ಸನ್ನಿವೇಶಗಳೂ ಬರಬಹುದು. ಪಂಚಮ ಶನಿ ಬೇರೆ, ಅಪವಾದದ ಹೊರೆ. ದೋಷ ನಿವಾರಣೆಗೆ ಶನಿ ಶಾಂತಿ, ಮೃತ್ಯುಂಜಯ ಸೇವೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಕಂಟಕ ನಿವಾರಣೆಯಾಗುವಂತಹ ಲಕ್ಷಣ. ಮಾಂಗಲ್ಯ ದೋಷ ನಿವಾರಣೆಗೆ ಮಂಗಲ ಸೂಕ್ತ ಪಠಣ, ಜೊತೆಯಲ್ಲಿ ಸುಬ್ರಹ್ಮಣ್ಯನ ಸೇವೆ, ಗೌರಿಯ ಉಪಾಸನೆ ನಿಮಗೆ ಹಿತವಾಗಿರುತ್ತದೆ. 3 ಮತ್ತು 9ರ ಸಂಖ್ಯೆ ನಿಮಗೆ ಅನುಕೂಲವನ್ನು ತರುವಂತಹದ್ದು. 3ರ ತ್ರಿತ್ರಿಕೋಣ. ಆದ್ದರಿಂದ 9ರ ಸಂಖ್ಯೆ ನಿಮಗೆ ಅತ್ಯಂತ ವಿಶೇಷವಾಗಿರತಕ್ಕಂತಹ ಫಲ ನೀಡುತ್ತದೆ. ಕೆಂಪು ಬಣ್ಣ, ಕೇಸರಿ ಬಣ್ಣ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿಯಾಗ್ತದೆ ವೃಶ್ಚಿಕ ರಾಶಿಯವರಿಗೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ 7ನೇ ಮನೆಯಲ್ಲಿ ಕುಜ. ನೋಡಿ, ಎದ್ದವನನ್ನು ಬೀಳಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 7ರ ಕುಜ ಪತ್ಯುಸುಖಂ ಸಪ್ತಮೆ. 7ನೇ ಮನೆಯಿಂದ ಗಂಡನ ಸುಖ, ಅಥವಾ ಗಂಡಿನ ಜಾತಿಯಲ್ಲಿ 7ನೇ ಮನೆಯಿಂದ ಹೆಂಡತಿಯ ಸುಖಕ್ಕೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇದೆ ನಿಮ್ಮ ಸುಖಕ್ಕೆ. ಕಾರಣ ಏನು? ನಿಮಗೆ ಕುಜನ ದೃಷ್ಟಿ, ಶನಿಯ ದೃಷ್ಟಿ, ಎರಡೆರಡು ಪಾಪಗ್ರಹಗಳ ದೃಷ್ಟಿ ಇದೆ. ಆದ್ದರಿಂದಲೇ ಈ ರೀತಿಯಲ್ಲಾಗುವಂತಹ ಸಂದರ್ಭ ಇರತಕ್ಕಂತಹದ್ದು. ನೀವು ಮೇಲೆ ಏರಿದ ಹಾಗೆ ಕೆಳಗೆ ಜಗ್ಗುವಂತಹ ಸಾಧ್ಯತೆ, ಅಭಿವೃದ್ಧಿ ಆಗಲಿಕ್ಕೆ ಬಿಡೋದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳಿಗೆಲ್ಲ ವಿಘ್ನ, ತಾಪತ್ರಯಗಳು ಜಾಸ್ತಿ ಆಗುವಂತಹ ಲಕ್ಷಣ. ಇದರಿಂದ ಸಾಕಷ್ಟು ನಲುಗಿ ಹೋಗ್ತೀರಿ, ಬೆಂಡಾಗಿ ಹೋಗ್ತೀರಿ, ಬಳಲಿ ಹೋಗ್ತೀರಿ, ಕೃಶವಾಗಿ ಹೋಗ್ತೀರಿ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಗುರು ರಾಯರ ಸೇವೆ, ಜೊತೆಯಲ್ಲಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಗುರು ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ಜೊತೆಯಲ್ಲಿ 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಅನುಕೂಲ. ಹಳದಿ ಬಣ್ಣದ ವಸ್ತ್ರಗಳು, ಕೆಂಬಣ್ಣದ ವಸ್ತ್ರಗಳು ನಿಮಗೆ ಹಿತವಾಗಿರ್ತದೆ. ಉತ್ತರ ದಿಕ್ಕಿನಲ್ಲಿ ನಿಮಗೆ ಯಶಸ್ಸು, ಪುಷ್ಯರಾಗ ಧಾರಣೆ ಮಾಡುವುದರಿಂದ ಸಕಲ ಕ್ಷೇಮ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೇನು ಶನಿ ಕಾಟ ಏನಿಲ್ಲ, ಆದರೆ ಶನಿ 3ನೇ ಮನೆಯಲ್ಲಿದ್ದಾನೆ. ನಿಮ್ಮ ಅನುವರ್ತಿಗಳಿಗೆ ತೊಂದರೆಯನ್ನು ಕೊಡ್ತಾನೆ. ಅನುಸರಿಸುವವರಿಗೆ, ಅನುವರ್ತಿಗಳಿಗೆ, ಅನುಜರಿಗೆ, ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ದೊಡ್ಡಪ್ಪ ಚಿಕ್ಕಪ್ಪಂದರಾಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಅವರಿಗೆಲ್ಲರಿಗೂ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಾಗಂತ ನಿಮ್ಮ ರಾಶಿಗೆ ಅಂಗಾರಕನ ದೃಷ್ಟಿ ಇದೆ.
ಬಾಧಾಧಿಪತಿಯ ದೃಷ್ಟಿ ನಿಮ್ಮ ರಾಶಿಗೆ ವೃಶ್ಚಿಕ ರಾಶಿ. ಬಾಧಾಧಿಪತಿ ಕುಜನು 6ನೇ ಮನೆಯಲ್ಲಿ ನಿಂತು 8ನೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ದುಸ್ಥಾನದಲ್ಲೇ ನಿಂತಿದ್ದಾನೆ, ದುಷ್ಟ ದೃಷ್ಟಿಯನ್ನೇ ಬೀರಿದ್ದಾನೆ. ದುಷ್ಟ ಜನರಿಂದಲೇ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ದುರ್ನಿಮಿತ್ತಗಳು, ದುಸ್ವಪ್ನಗಳು, ದುಷ್ಟ ಜನರಿಂದ ತೊಂದರೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಹಾಗಿದ್ರೆ, ಬಾಧಾಧಿಪತಿಯ ದೋಷ ನಿವಾರಣೆಗೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆಯೇ ಅನುಕೂಲ. ಸುಬ್ರಹ್ಮಣ್ಯ ದೇವರಿಗೆ ಗಂಧದಿಂದ ಅಭಿಷೇಕ ಅಥವಾ ಗಂಧವನ್ನು ಹಚ್ಚಿ ಸೇವೆ, ಗಂಧದ ಸೇವೆ, ಅದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಥವಾ ಸುಬ್ರಹ್ಮಣ್ಯನಿಗೆ ಮುಡಿಸಿದಂತಹ ಗಂಧವನ್ನು ನೀವು ಧಾರಣೆ ಮಾಡೋದು, ಅದರಿಂದಲೂ ಸಹಿತವಾಗಿ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆಗಳು. ಉತ್ತರ ದಿಕ್ಕು ನಿಮಗೆ ಯಶಸ್ಸು. 8, 7 ನಿಮ್ಮ ಹಿತ ಸಂಖ್ಯೆಗಳು. ಕಪ್ಪು ಬಿಳಿ ಬಣ್ಣ ನಿಮಗೆ ಅನುಕೂಲವನ್ನು ತರುವಂತಹದ್ದು. ನೀಲಮಣಿಯನ್ನು ನೀವು ಧಾರಣೆ ಮಾಡುವುದರಿಂದ ಆರೋಗ್ಯಕ್ಕೆ ಅನುಕೂಲ ಉಂಟಾಗ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು 2ನೇ ಭಾವದಲ್ಲಿ, ಅದು ಕುಟುಂಬ ಭಾವ, ರಕ್ಷಾಭಾವ. ಪಾಪಗ್ರಹಗಳಿದ್ದಾವೆ ಅಂದರೆ ರಕ್ಷಣೆಗೆ ತೊಂದರೆ, ಕುಟುಂಬದವರಿಗೆ ತೊಂದರೆಯಾಗುವಂತಹ ಸಾಧ್ಯತೆಗಳು. ಅದರಲ್ಲೂ ಹೇಳಿ ಕೇಳಿ ಶನಿ ಅಲ್ವಾ, ಎಲ್ಲರಿಗೂ ಶನಿ ಹಿಡಿದಾಗ ಆಗ್ತದೆ. ರೋಗಗಳು ಅಂಟಿಕೊಳ್ಳುತ್ತದೆ, ಮತಿ ಚಲಿಸುವುದಿಲ್ಲ, ಕೆಲಸ ಕಾರ್ಯಗಳು ಹಿಂದೆ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ಯಾವಾಗಲೂ ಹಿಂದೆ ಬಿದ್ದವರಲ್ಲ, ಮುಂದೆ ಇದ್ದವರು. ಆದರೆ ಈಗ ಈ ಸಂದರ್ಭದಲ್ಲಿ ಹಿಂದೆ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ಸಪ್ತಮಾಧಿಪತಿಯಾದಂತಹ ರವಿಯ ದೃಷ್ಟಿ ಇದ್ದದರಿಂದ ಕೌಟುಂಬಿಕವಾಗಿ ಆಗಬೇಕಾದಂತಹ ಕೆಲಸ ಕಾರ್ಯಗಳ ನಿರೀಕ್ಷೆ ಸುಳ್ಳಾಗ್ತದೆ. ಅಪವಾದಗಳು ಬರ್ತದೆ, ಅವಮಾನದಿಂದ ಕುಗ್ಗಿ ಹೋಗ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ದಶರಥ ಕೃತ ಶನೇಶ್ವರ ಸ್ತೋತ್ರಂ, ಶನಿ ಸ್ತೋತ್ರವನ್ನು ಪಠನ ಮಾಡಿ, ಅಥವಾ ಶನ್ನೋ ದೇವಿ ಮಂತ್ರದಿಂದ ಶನಿ ಶಾಂತಿಯನ್ನು ಮಾಡಿಕೊಂಡಾಗ ಶನೇಶ್ವರನು ಕೋಪಗೊಂಡ ಶನಿಯ ಕಾಟ ನಿವಾರಣೆ ಆಗ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ, ಶನಿದೇವರ ದರ್ಶನ, ಶನಿದೇವರ ಪ್ರೀತಿಗಾಗಿ ಎಳ್ಳೆಣ್ಣೆ ದಾನ, ಎಳ್ಳೆಣ್ಣೆ ದಾನ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಯೋಗ್ಯ. 4, 8, 7 ಈ 3 ಸಂಖ್ಯೆಗಳು ನಿಮಗೆ ಅನುಕೂಲವನ್ನು ತರುವಂತಹದ್ದು. ಕಪ್ಪು ಬಿಳಿ ಹಸಿರು ಚಿತ್ರವರ್ಣ ಇವೆಲ್ಲ ನಿಮಗೆ ಅನುಕೂಲವನ್ನು ತರುತ್ತದೆ. ಶುಭಕ್ಕಾಗಿ ಶನೇಶ್ವರನ ದರ್ಶನ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಪಂಚಮ ರಾಶಿಯಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಕಾರ್ಯಸಿದ್ಧಿ, ಜೊತೆಯಲ್ಲಿ ಉದ್ಯೋಗ ವೃದ್ಧಿ, ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯ ಅಧಿಪತಿ ಉಚ್ಚನಾಗಿದ್ದರಿಂದ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಸುಸಂದರ್ಭ ಬರ್ತದೆ. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಕೆಲಸ ಕಾರ್ಯಗಳು ಆಗುವಂತಹ ಸಾಧ್ಯತೆ ಇದೆ. ವ್ಯವಹಾರದ ತೊಡಕೆಲ್ಲ ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮೀನರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿಯನ್ನೇ ಮಾಡಿಕೊಳ್ಳಬೇಕು. ಮೃತ್ಯುಂಜಯನಿಗೆ ಅಭಿಷೇಕ ಪೂಜೆಯನ್ನು ಮಾಡಬೇಕು, ಅಥವಾ ಮೃತ್ಯುಂಜಯ ಸ್ತೋತ್ರವನ್ನು ಪಠನ ಮಾಡಬೇಕು. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಉತ್ತರ ಈಶಾನ್ಯ ಭಾಗ ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಗುರು ದಕ್ಷಿಣಾಮೂರ್ತಿಯ ದರ್ಶನವನ್ನು ಮಾಡುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ ಮೀನರಾಶಿಯವರಿಗೆ ಇವತ್ತಿನ ಕಾಲದರ್ಶನದಲ್ಲಿ. ಒಟ್ಟಾರೆ 12 ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸರಸ್ವತೀ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರ ಮೂಲಕ, ಗಣಪತಿಯ ಉಪಾಸನೆಯನ್ನು ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳಬಹುದು. ಮಾಡಿಕೊಳ್ಳಿ, ಶುಭವಾಗುತ್ತೆ 12 ರಾಶಿಯವರು. ಈ ದಿವಸದ ಸಂದೇಶ, ವೀಕ್ಷಕರೇ, ನೀವು ನಿತ್ಯ ಪ್ರಯಾಣವನ್ನು ಮಾಡ್ತೀರಿ. ಪ್ರಯಾಣದಿಂದ ತಿರುಗಿ ಮನೆಗೆ ಬಂದಾಗ ಮನೆಯ ಒಳಗಡೆ ಹೋಗುವಾಗ ಕಾಲನ್ನು ತೊಳೆದುಕೊಂಡು ಹೋಗಬೇಕು. ಕಾಲನ್ನು ತೊಳೆಯುವಾಗ ಹಿಮ್ಮಡಿ ನೆನೆಸಬೇಕು. ಹಿಮ್ಮಡಿಯನ್ನು ನೆನೆಯದೆ ಕಾಲನ್ನು ತೊಳೆದುಕೊಂಡು ಹೋದರೆ ಆಗ ಶನಿದೇವನು ನಿಮ್ಮನ್ನು ಹಿಡಿಯುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂತೆ. ಮನುಷ್ಯನ ಪಾದದ ಹಿಂಭಾಗದಲ್ಲಿ ಹಿಮ್ಮಡಿಯಲ್ಲಿ ಶನೇಶ್ವರನ ಸಾನ್ನಿಧ್ಯವು ಸದಾ ಕಾಲದಲ್ಲೂ ಇರುತ್ತದೆ. ಅವನು ಕುಪಿತಗೊಂಡು ನಿಮಗೆ ತೊಂದರೆಯನ್ನು ಕೊಡ್ತಾನೆ. ಆದ್ದರಿಂದ ಶುದ್ಧವಾಗಿ ಹಿಮ್ಮಡಿ ಸಹಿತವಾಗಿ ಪೂರ್ಣ ಕಾಲನ್ನು ತೊಳೆದುಕೊಂಡು ಮನೆಯ ಒಳಗೆ ಪ್ರವೇಶ ಮಾಡಿ. ಆಗ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ, ಶನಿದೇವನ ದೃಷ್ಟಿಯೂ ಬೀಳೋದಿಲ್ಲ. ಮಾಡಿಕೊಳ್ಳಿ, ಶುಭವಾಗುತ್ತೆ 12 ರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳು ಕೆಳಗೆ ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ.